ಓಫ್ ಬಾಪರೆ ಗಂಟೆ ಅಂತೂ ಬಂದು ಸೇರಿದಲ್ಲ ಬೆಂಗಳೂರು ಪೇಟೆಗೆ. ನೋಡೋಣ ಏನು ಚಂದಾಗದೆ. ಕೆಂಗಲ್ ಹನುಮಂತರಾಯನಪ್ಪನವ್ರು ಕಟ್ಟಿರೋ ವಿಧಾನಸೌಧವಾ. ಸತೀಶನ ಸುಮ್ಕಿರಪ್ಪ, ಬೆಳಗ್ಗೆಯಿಂದ ಯಾರ ಮಕ ನೋಡಿದ್ನವತ್ತು ನೆಮ್ಮದಿ ಇಲ್ದಂಗೆ ಒಟ್ಟುಗೂಟ ಇಲ್ದಂಗೆ ಸಾಕಾಗೋಗದೆ. ವಿಧಾನಸೌಧ ಆಮೇಲೆ ನೋಡೋಣ, ಫಸ್ಟ್ ಎಲ್ಲರೂ ಟೀ ಕುಡಿಯೋ ನಡಿ. ಇಲ್ಲ ಮಗ, ಬೆಂಗಳೂರಿಗೆ ಬರೋದೇ ಉಂಟಂತೆ, ಈ ವಿಧಾನಸೌಧ ನೋಡಿದ್ರೆ ಹೆಂಗ್ಲ ಹೋಗೋದು? ಸರಿ ಬಿಡು ಪಾಪ, ಅದೆಂಗೋ ಏನೋ ಗಾದೆ ಹೇಳ್ತಾರಲ್ಲ ನಮ್ಮ ಕಡಿಕೆ, ಹಸಿಗೆ ಅದೆಂಥದ್ದು ಸಂಕಟ ಅಂದರೆ ಕಾಣಿಗೆ ಇನ್ನೇನೋ ಸಂಕಟ ಅಂತೆ, ಹಂಗಾಗೋಯ್ತದೆ. ಪಾಪ ನಿನಗೆ ನೀನು ಎಂಡ್ರು ಕಾಣಿಸ್ತಿಲ್ಲ ಅನ್ನೋ ಚಿಂತೆ. ನಾನು ವಿಧಾನಸೌಧ ನೋಡೋಣ ಅಂದರೆ ಒಪ್ಪಿಯೇ? ಸತೀಶನ ಸುಮ್ಕಿರೋ, ನನ್ನ ಗೋಳಾಯ್ಬಿಡ. ಈಗ ಈ ಆಳದು ಆಪ್ಮೆಂಟ್ಲು ಎತ್ತಾಗೋಯ್ತು ಅಂತ ಹುಡ್ಕನೋ ಯಪ್ಪ. ಈ ಬೆಂಗಳೂರು ಪೇಟೆ ನೋಡ್ತೀರಿ ಭಯ ಆಯ್ತದೆ ಅಂತ ಊರ್ನಾಗೆ ಕೈ ಸಿಗ್ದಿರ ಓಡಾಡ್ತಿದ್ಲು. ಸುಮ್ಕಿರೋ, ಯಾಕೆ ತಲೆ ಕೆಸ್ಕಂಡು? ಅವಳು ಮೊಬೈಲ್ ತಂದಿದ್ದೀವಲ್ಲ, ಈಗ ಆ ಮೊಬೈಲ್ ಇಟ್ಕೊಂಡೆ ಅವಳು ನೋಡಿಕೊಂಡ್ರೆ ಆಯಿತು. ಸರಿ, ಈಗ ಆಳೆ ಕತ್ಲಾಯ್ತಾ ಬತ್ತು, ಈಗೆಲ್ಲ ಹುಡ್ಕನ ನಡಿ. ಫಸ್ಟ್ ಯಾವ್ದಾರ ಹೋಟ್ಲುನಾಗ ರೂಮ್ ಆಗ್ಬಿಟ್ಟು ಈ ಬ್ಯಾಗ್ಗಳೆಲ್ಲ ಹಾಕ್ಬಿಟ್ಟು ಒಟ್ಕೊಂಡ್ಬಿಟ್ಟು ಮನೆ ಕಂಡಿದ್ದು ಬೆಳಗ್ಗೆ ದುಡುಕ್ತೀನಿ. ಈಗಂತೂ ನನ್ನ ಕೈಯಲ್ಲಿ ಆಗಕ್ಕಿಲ್ಲ. ಅಲ್ಲೇಲೇ ಮಗನೇ, ಎಂಡ್ರು ಬೇಕು ಅಂತಿ. ರಾತ್ರಿ ಹೊತ್ತು ಅವಳು ಎಲ್ಲಿರ್ತಾಳೆ ಅನ್ನೋ ಚಿಂತೆ ಇಲ್ವಂತಲ. ಬೆಂಗಳೂರು ಪೇಟೆ ಕಂಡ್ಲ ಇದು, ಒಂಟಿವರೆ ಹೆಣ್ಮಕ್ಳು. ಯಾಗಾನ ಇರಲಿ ಬಿಡು, ಒಳ್ಳೆ ಕಿತ್ತೂರಾಣಿ ಚೆನ್ನಾಗಿ ಮಾಡ್ದಂಗೆ ಆಡ್ತಾಳೆ ಊರಲ್ಲಿದ್ದಾಗ. ಬೆಂಗಳೂರು ಪೇಟೆಲಿ ಅವಳು ಪೊರುಸ ತೋರಿಸ್ಕೊಂಡು ಇರಲಿ. ಹಾಂ, ನನ್ನ ಮಗನೇ, ಮ್ಯಾಲೊಂದು ಒಳಗೊಂದು ನಡಿ. ಮತ್ತು ನೀನು ಹೇಳು, ಇವೆಲ್ಲ ಬೇಕಿತ್ತೆ ನಮಗೆ, ಮಾಡೋ ಕೆಲಸ ಬಿಟ್ಟು ಆಡೋದು ಆಸೆ ನಿಂದೆ ಓದಿ ಅಂತವ ಬೆಂಗಳೂರು ಪೇಟೆಗೆ ಬಂದು ಕಿಸಿತಾಳಂತೆ, ಊರಲ್ಲೇ ಮಾಡೋಕ್ಕಾಗದೆ ಇರೋಳು. ಈಗ ನೋಡು, ನಮ್ಗಳಿಗೂ ಕೆಲಸ ಕಾರ್ಯ ಬಿಟ್ಟು ಹಿಂಗೆ ಇವಳಿಂದ ಅಲಿಯೋಂಗಾಯ್ತು. ಈಗ ಎಲ್ಲಿ ಅಂತ ಹೋಗೋಣ, ಏನು ಅಂತ ಮಾಡೋಣ? ಈಗ ಅವಳು ಯಾವ ಫೋನ್ ನಂಬರ್ ಇಟ್ಕೊಂಡು ಬಂದವಳು ಯಾರಿಗೂ ಗೊತ್ತು, ಯಾವ ಫ್ರೆಂಡು ಅಂತ ಕಾಣೋಣ. ಈ ಫೋನ್ನಾಗೆ ಒಂದು 4 ಜನ ಫ್ರೆಂಡು ನಂಬರ್ ಇರೋದು, ಅದರಲ್ಲಿ ಯಾರು ಒಬ್ಳು ಬೆಂಗಳೂರಲ್ಲಿ ಇರೋಳೆ ಆಗಿರ್ತಾಳೆ. ಆ 4 ಜನಕ್ಕೆ ಫೋನ್ ಮಾಡೋಣ. ಯಾರು ಬೆಂಗಳೂರಾಗಿದ್ದೀನಿ ಅಂತಾರೋ ಅಕ್ಕೈನ ಅಡ್ರೆಸ್ ತಗೊಂಡು ಹೋದರೆ ತಮ್ಮ ಹೆಂಡ್ರು ಸಿಗ್ತಾಳೆ ನೋಡಪ್ಪ. ಅಯ್ಯೋ ಮತ್ತೆ ಅಷ್ಟೇ ಕೆಲಸ ಅರೆ ಬಿರ್ನ್ ಮಾಡೋಯಪ್ಪ, ಅಷ್ಟೇ ಕೆಲಸ ಅರೆ ಬಿರ್ನ್ ಮಾಡೋಯಪ್ಪ. ಮಾಡೋಕ್ಕೆ 4 ನಂಬರಾಗೆ 2ಕ್ಕೆ ಮಾಡೀನಿ. 2ರವರು ಊರಲ್ಲೇ ಅವ್ರೆ, ಇನ್ನು 2 ಅದೇ. ಆ 2ವೇ ಈಗ ಸಿಗ್ತಾ ಇಲ್ಲ. ಒಬ್ರದ್ದು ಸ್ವಿಚ್ ಆಫ್ ಬತ್ತದೆ. ನನಗನ್ನಿಸ್ತದೆ ಆ ಸ್ವಿಚ್ ಆಫ್ ಬರೋ ನಂಬರೇ ಇರಬೇಕು ಅಂತ. ಅದನ್ನು ರಾತ್ರಿ ಗಂಟ ಮಾಡಿ ಅದು ಯಾವಾಗ ಸ್ವಿಚ್ ಆನ್ ಮಾಡ್ತಾರೋ ಆವಾಗ ಅಡ್ರೆಸ್ ಕೇಳ್ಕೊಳ್ಳೋಣ. ಬಾ ಫಸ್ಟ್ ಯಾವ್ದಾರು ಹೋಟ್ಲು ರೂಮ್ ಮುಡ್ಕಣ. ಅಯ್ಯೋ ಆಳ ಬಸ್ತಿಯವನು, ಕಂಡವ್ರ ಸಂಸಾರಕ್ಕೆ ತಲೆ ಹಾಕ್ಬಾರ್ದು ಅಂತ ಕೇಳೋದು. ವಿಧಾನಸೌಧದ ಮುಂದೆ ನಿಂತ್ಕೊಂಡ್ರು ವಿಧಾನಸೌಧ ನೋಡೋಕೆ ಬಿಡಕ್ಕಿಲ್ಲ ಅಂತಾನೆ. ಲೋ ಮುಡ್ಲಿ, ನಂಗೊಂದು ಹಾಡು ಜ್ಞಾಪನ ಬರ್ತದೆ ಹೇಳಲ್ಲ. ಈಗ ನಿಂಗೆ ಆಡೆ ಹೂಕಣ್ಲ, ಅದ್ಯಾವುದೋ ಪಿಕ್ಚರ್ನಾಗ ಹೇಳಲ್ವೇ, ಎಲ್ಲಿ ನನ್ನ ಗಿಳಿ ಮರಿ, ಅರೆ ಎಲ್ಲಿ ನನ್ನ ಗಿಳಿ ಮರಿ, ಪಟ್ಟಣಕ್ಕೆ ಬಂದ ಪತ್ನಿ ಅಂತ ಹುಡುಕೊಂಡು ನೋಡಲ್ಲ. ಸುಮ್ಕಿರಪ್ಪ, ನನಗೆ ಮೊದಲೇ ಪಾಪತ್ತದು ಹೊಟ್ಟೆ ಹಾಸ್ಕೊಂಡಿದ್ದಾಗ ನೀನು ಬೇರೆ ರೇಗಿಸ್ಬಿಡ ಇನ್ನ. ಪಾಪ ಹುಡುಗನ್ಗೆ ಅವು ಒಂದು ಕಡೆ ರೇಗ್ಸಾಯ್ತು, ಎಂಡ್ರು ಒಂದು ಕಡೆ ರೇಗಿಸ್ಬಿಟ್ಟಾಗದೆ. ಈಗ ನಾನು ಬೇರೆ ರೇಗ್ಸಿರಿ ಎಲ್ಲಿ ಅಂತ ತಡ್ಕೊಂಡಾನು. ನಾನು ಅಲ್ಲಿ ಹೋಯ್ತೀನಿ. ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೆಯಾ? ಅಯ್ಯೋ ಬುಡಿ ನನ್ನ ಕೈಯ. ನಿಂತ್ಕೋ, ಇದೇನು ಹಿಂಗೆ ಹೊಂಟ್ಬಿಟ್ಟೆ? ಅಯ್ಯೋ ನಿಮ್ಮ ದುಡ್ಡ ಕೊಡ್ತೀನಿ, ಕೈ ಬುಡಿ. ನನಗೆ ನನ್ನ ದುಡ್ಡೆಲ್ಲ ಕೇಳಿದ್ದು, ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಿಲ್ವಾ? ಅಲ್ಲಿ ನನ್ನ ಫ್ರೆಂಡ್ ಬರ್ತಾಳೆ ನವ್ಯ, ನಾನು ಅಲ್ಲೋಗಿ ನಿಂತ್ಕೋಬೇಕು ಅಂತವಾ. ಅಯ್ಯೋ ನೀವು ಎಲ್ಲೆಲ್ಲ ಊಟ ಕೊಡಿಸ್ಬಿಟ್ಟು ನನ್ನನ್ನೊಳ್ಳೆ ಹೋಗ್ಬಿಡ್ದಂಗೆ ಹಿಂಗೆ ಕೈ ಹಿಡ್ದು ಎಳಿತಾ ಇದ್ದೀರಲ್ಲ, ಯಾರೋ ನೋಡಿದ್ರು ಏನಂದರು? ನೀವು ಯಾರೋ ಏನೋ ಮೊದಲೇ ನನ್ನ ಫ್ರೆಂಡ್ ಹೇಳೋಳು, ಯಾರ ಹತ್ರನೂ ಮಾತಾಡ್ಬಿಡ, ಸುಮ್ಕೆ ನಿಂತ್ಕೊಂತ. ನಾನೇನೋ ಊಟ ಕೊಟ್ಟರು ಅಂತೇಳಿ ಆಳ ದುಡ್ಡು ಬಾಯ್ ತಡಿಲಾರ್ದು ಎಲ್ಲ ಹೇಳ್ಬಿಟ್ರೆ ನೀವು ಹಿಂಗೆ ನನ್ನನ್ನು ಹೋಗ್ದಂಗೆ ಬಿಡ್ತೀರಾ ಇಟ್ಕೊಳ್ಳೋದು? ಅಯ್ಯೋ ಹುಡುಗಿ, ಇದ್ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತೀಯಾ? ನೀನು ನೋಡೋಕ್ಕೆ ನಮ್ಮ ಚಿಕ್ಕಮ್ಮನ ಮಗಳು ನನ್ನ ತಂಗಿ ಥರ ಇದೆಯಾ, ಅದಕ್ಕೋಸ್ಕರ ಪಾಪ ಬೆಂಗಳೂರು ಗೊತ್ತಿಲ್ಲ ಹೆಂಗೆ ಹೋಗ್ತಾಳೋ ಏನೋ ಅಂತ ವಿಚಾರಿಸಿದ್ರೆ ನೀನು ನೋಡಿದ್ರೆ ನನ್ನನ್ನೇ ತಪ್ಪು ತಿಳ್ಕೊತಿದ್ಯಾ. ಸರಿ ಹೋಗು. ಹಾಂ ಹಂಗ? ಅಯ್ಯೋ ಬೇಜಾರು ಮಾಡ್ಕೋಬೇಡಿ, ನಾನು ನೀವು ದುಡ್ಡಿಗೇನೋ ಕೈ ಹಿಡ್ದು ಎಳಿತಾ ಇದ್ದೀರಾ ಅಂತ ಹೇಳಿ ತಿಳ್ಕೊಂಡೆ. ಸರಿ ದುಡ್ಡಿಂದ ಎಷ್ಟು ಹೇಳ್ರಿ ಕೊಟ್ಬಿಟ್ಟು ಹೋಯ್ತೀನಿ, ಬೇಜಾರು ಮಾಡ್ಕೋಬೇಡಿ. ಬೇಡ ನನಗೇನು ದುಡ್ಡು ಬೇಡ, ನಾನು ನನ್ನ ತಂಗಿಗೆ ಊಟ ಕೊಡಿಸ್ತೇನೆ ಅನ್ಕೊತೀನಿ. ಹೋಗು, ಅಲ್ಲಿ ನಿಂತ್ಕೋ. ಆದರೆ ಒಂದು ಮಾತು, ತುಂಬ ಹುಷಾರಾಗಿರು, ಕತ್ಲಾಗೋದ್ರೊಳಗೆ ಅದೆಲ್ಲ ಹೋಗ್ಬೇಕು ಅಂತಿದ್ಯಾ ಹೋಗು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಎಲ್ಲರೂ ಕೆಟ್ಟವ್ರಿರಲ್ಲ, ಹಾಗಂತ ಎಲ್ಲರೂ ಒಳ್ಳೆಯವ್ರಿರಲ್ಲ. ಅಕ್ಕ ನಿಂಗೆ ಹೇಳೋ ನನಗೆ ಭಯ ಆಯ್ತದೆ. ಸರಿ ಒಂದು ಕೆಲಸ ಮಾಡು, ನಿನ್ನ ಹತ್ರ ಫೋನ್ ಇದೆಯಾ? ಫೋನ್ ಇತ್ತು, ಆದರೆ ನಮ್ಮ ಮನೆಯವ್ರು ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫೋನ್ ನಮ್ಮ ಮನೆಯಾಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನಾನು ನವೀನ್ ಫೋನ್ ನಂಬರು, ನಮ್ಮ ಅಪ್ಪ ಒಂದು ಫೋನ್ ನಂಬರ್ ಅಷ್ಟೇ ಚೀಟಿಲಿ ಬರ್ಕೊಂಡು ತಗೊಬಂದಿದ್ದೀನಿ, ಹೊಸ ಫೋನ್ ತಗೊಳಗಂಟ. ಅಯ್ಯೋ ಹಾಗಾ? ಸರಿ ಒಂದು ಕೆಲಸ ಮಾಡು, ನೀನು ಎಲ್ಲಿ ನಿಂತಿರ್ತೀನಿ ಆ ಆಟೋ ಸ್ಟ್ಯಾಂಡ್ ಮರ ಇದೆಯಲ್ಲ ಅಲ್ಲ, ನಾನು 1-2 ಅವರ್ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಹಾಗೆ ಬರುವಾಗ ಅಲ್ಲಿ ನೋಡ್ತೀನಿ, ನೀನು ಅಲ್ಲೇ ಇದ್ದರೆ ನಾನು ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ರೆ ಒಳ್ಳೇದಾಗಲಿ. ಹಾಂ ಹಂಗಂದಿರೆ ಸರಿ, ನಿಮ್ಮಿಂದ ಸ್ಯಾನೆ ಉಪಕಾರ ಆಯಿತು. ನಾನು ಅಲ್ಲೋಗಿ ನಿಂತಿರ್ತೀನಿ. ಸರಿ ಹೋಗು. ಏನಮ್ಮ ಆಯ್ತಾ ಊಟ?
ಹೋಗಿದ್ದ ಹೋಟ್ಲಿಗೆ? ಹೂ ಕಣಣ್ಣ, ಅಲ್ಲಿ ನೀವು ಹೇಳಿದ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊ ಬಂದೆ. ಸ್ಯಾನೆ ರುಚಿಯಾಗಿತ್ತು. ತುಂಬ ಥ್ಯಾಂಕ್ಸ್ ಕಣಣ್ಣ. ನೀವು ಊಟ ಮಾಡಿದ್ರೆ? ಅಯ್ಯೋ ಊಟ ಅಲ್ಲಮ್ಮ, ಬೆಳಗ್ಗೆಯಿಂದ ಬೋಣಿನೇ ಇಲ್ಲ. ಮನೆಯಿಂದ ಡಬ್ಬಿ ಕಟ್ಕೊ ಬಂದಿದ್ದೆ, ತಿನ್ಬಿಟ್ಟು ಕೂತಿದ್ದೀನಿ. ಬೋಣಿನೇ? ಹೂನಮ್ಮ, ಫ್ರೀ ಬಸ್ ಬಿಟ್ಮೇಲೆ ನಮಗೆ ಸರಿಯಾಗಿ ಬಾಡಿಗೆನೇ ಸಿಗ್ತಾ ಇಲ್ಲ. ಬೆಳಿಗ್ಗೆ ಬಂದನು ಇಷ್ಟೊತ್ತಾದ್ರೂ ಒಂದು ಬಾಡಿಗೆ ಹೊಡ್ತಿಲ್ಲ. ಏನು ಮಾಡೋದು ಮನೆಗೆ ಹೋಗಿ. ಹೌದು, ನಿನ್ನ ಸ್ನೇಹಿತೆ ಬರ್ತಾಳೆ ಅಂದೆ, ಎಲ್ಲಿ ಯಾರು ಬರಲಿಲ್ಲ. ನಾನು ಅಷ್ಟೊತ್ತಿಂದ ಇಲ್ಲೇ ಕೂತಿದ್ದೆ. ಪಾಪ ನೀನು ಕೇಳ್ಕೊಂಡು ಯಾರು ಬಂದರೆ ಹೋಟ್ಲ ಹತ್ರ ಕಳ್ಸೋಣ ಅಂತ. ಯಾರು ಬಂದಂಗೆ ಕಾಣಲಿಲ್ಲ. ನಿಮ್ಮ ಫ್ರೆಂಡ್ಗೆ ಇನ್ನೊಂದ್ಸರಿ ಫೋನ್ ಮಾಡಬೇಕಾಗಿತ್ತು. ಇಲ್ಲ ಕಣಣ್ಣ, ಬರ್ತೀನಿ ಅಂತ ಹೇಳೋಳೆ. ಅದು ಕೆಲಸ ಬಿಡುವಿಲ್ವೇನೋ, ಬರ್ತಾಳೆ. ಅವಳು ಹಂಗೆಲ್ಲ ಮಾಡೋಕ್ಕಿಲ್ಲ. ಏನು ಮಾಡೋದು ಏನೋ, ಈ ಪ್ಯಾಟರ್ನಲ್ಲಿ ಯಾರನ್ನ ನಂಬೋದೋ ಯಾರನ್ನ ಬಿಡೋದು. ಸರಿ ಪಾಪ, ಒಬ್ಬಳೇ ಹೆಣ್ಮಗಳು, ಎಷ್ಟೋ ತನಕ ನಿಂತಿರ್ತೀಯ. ಬಾ, ನನ್ನ ಆಟೋದಲ್ಲೇ ಕೂತಿರು. ಇಲ್ಲ ಕಣಣ್ಣ, ಆಮೇಲೆ ಅವ್ಳು ಬಂದು ಯಾರೂ ಕಾಣಲಿಲ್ಲ ಅಂತ ಹೊಂಟೋಗ್ಬಿಟ್ರೆ ನಾನು ಇಲ್ಲೇ ಇದ್ದೀನಿ. ನೀವು ಹೋಗ್ರಿ. ಓ, ಯಾವನು ಒಬ್ಬನೂ ಅಡ್ರೆಸ್ ಇಲ್ಲ, ಹೋಗೋ ಮಾತಕ್ಕೆ. ಅಲ್ಲ ಕಣಮ್ಮ, ಒಬ್ಬಳೇ ಹಿಂಗೆ ಬೆಂಗಳೂರಿಗೆ ಬಂದ್ಬಿಟ್ಟಿದ್ಯಲ್ಲ, ನಿಮ್ಮಪ್ಪ ನಿಮ್ಮಣ್ಣ ಅಣ್ಣ ತಮ್ಮ ಯಾರೂ ಇಲ್ವಾ? ಅಯ್ಯ, ಅಪ್ಪ ಅವ್ವ ಅಣ್ಣ ಎಲ್ಲರೂ ಅವರೇ. ನಮ್ಮದು ಊರಲ್ಲಿ ಜಮೀನ್ದಾರ್ ಮನೆ. ನಾನು ಕೆಲಸಕ್ಕೆ ಹೋಗ್ಬೇಕು ಅಂತೇಳಿ ಬೆಂಗಳೂರಿಗೆ ಬಂದಿರೋದು. ಓಹೋ, ಜಮೀನ್ದಾರ್ ಮನೆಯವಳಾ? ಹಂಗಾರೆ ಅನುಕೂಲವಾಗಿ ಇರಬೇಕಲ್ಲ, ಕೆಲ್ಸಕ್ಕೆ ಯಾಕೆ ಹೋಗ್ತಿದ್ಯಾ? ಅದು ಹಳ್ಳಿಯಿಂದ ಪೇಟೆಗೆ ಬಂದು. ಅದು ನನಗೆ ನಾನೇ ಓದಿ ಸಂದಾಗಿ ದುಡ್ದು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಅದಕ್ಕೆ ಬಂದೀನಿ. ನನ್ನ ಸ್ನೇಹಿತರೆಲ್ಲ ಅವರೇ ಇಲ್ಲಿ. ಓ ಹಂಗ, ಏನೋ ಈಗಿನ ಕಾಲದ ಹೆಣ್ಮಕ್ಳು ಕೆಲವ್ರಿಗಷ್ಟೇ ನಾವು ನಿಂತರ ಬುದ್ಧಿ ಬರೋದು. ಮನೇಲಿದ್ರೂ ಕೂತ್ಕೊಂಡು ತಿನ್ನಬಾರ್ದು, ದುಡಿಬೇಕು ಅಂತ. ಕೆಲವ್ರು ಇರ್ತಾರೆ ಮನೇಲಿ, ನಮ್ಮಂಥ ವಯಸ್ಸಾದ ಅಪ್ಪ ಅಮ್ಮ ದುಡ್ಡು ತಂದು ಹಾಕಿದ್ರು ಅವ್ರುಗಳು ಎದ್ದು ಆಚೆ ಹೋಗಿ ದುಡಿಯಲ್ಲ. ವಯಸ್ಸಿಗೆ ಬಂದು ಮನೇಲೇ ಬಿದ್ದಿರ್ತಾರೆ. ನಮ್ಮಂಥವ್ರ ಜೀವ ಕರ್ಕೊಂಡು ತಿಂದು ನಮ್ಮ ಮೇಲೆ ಭಾರವಾಗಿರ್ತಾರೆ. ನಮ್ಮ ಮನೆಯಲ್ಲೂ ಇದೆ ಒಂದು ಅಂಟ್ಪಿಂಡ. ಯಾಕಣ್ಣ? ನನ್ನ ಮಗ ಓದು ಅಂದರೆ ಅರ್ಧಂಬರ್ಧ ಓದನ್ ಬಿಟ್ಬಿಟ್ಟು ಮನೇಲಿ ಕೂತವನೆ. ಎದ್ದು ಕೆಲ್ಸಕ್ಕೆ ಹೋಗು ಅಂದರೆ ಇವತ್ತು ನಾಳೆ ಸಿಗಲಿಲ್ಲ ಬಗ್ಲಿಲ್ಲ ಅಂತೇಳಿ ಕತೆಗಳು ಹೇಳ್ಕೊಂಡು ಡೈಲಿ ನಾನು ದುಡ್ಕೊಂಡೋಗಿ ಹಾಕ್ತೀನಿ ವಯಸ್ಸಿನಲ್ಲಿ. ಅವ್ನು ಕೂತ್ಕೊಂಡು ತಿಂತಾನೆ. ನಮ್ಮ ಹಣೆ ಬರ. ಹಂಗೆ ಮಾಡೋದು ಹೆಂಗೆ ಕತೆ? ಏನು ಮಾಡೋದು, ನಾನು ಇದೊಂದು ಆಟೋ ನಂಬ್ಕೊಂಡು ಜೀವನ ಮಾಡ್ತಿದ್ದೀನಿ. ಇರೋಳೊಬ್ಳನ್ನ ಮಗಳನ್ನ ಸಾಲ ಮಾಡಿ ಮದುವೆ ಮಾಡಿಬಿಟ್ಟೆ. ಈಗ ಆ ಸಾಲ ತೀರಿಸ್ಬೇಕು ಆಡ್ತಾ ಇದ್ದೀನಿ. ಇವನಾರು ದುಡಿತಾನೆ ಅಂದರೆ ಇವನು ಹಿಂಗೆ ನೋಡು. ಇವತ್ತು ಒಬ್ಬರು ಗಿರಾಕಿಲ್ಲ, ಹೊಟ್ಟೆಪಾಡ್ಗೆ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. ಅರೆ ನೀನು ನೋಡು, ಅಷ್ಟು ದೊಡ್ಡ ಮನೇಲಿ ಹುಟ್ಟುವೆ ತನ್ನ ಕಾಲ ಮೇಲೆ ನಿಲ್ಬೇಕು ಅಂತ ಹೆಣ್ಣು ಹುಡುಗಿಯಾಗಿ ಊರಿಂದ ಊರಿಗೆ ಬಂದು ದುಡಿಬೇಕು ಅಂತ ನಿಂತಿದ್ಯಾ. ಸರಿ ಕಣಮ್ಮ, ಆಗಲೇ 5 ಗಂಟೆ ಆಯ್ತಾ ಬಂತು. ಇನ್ನು ಕತ್ಲಾದ್ಮೇಲೆ ನನಗೆ ಅಷ್ಟು ಕಣ್ಣು ಕಾಣಿಸಲ್ಲ, ಗಾಡಿ ಓಡ್ಸೋಕ್ಕೆ ಕಷ್ಟ. ನಾನು ಅದಕ್ಕೆ 6 ಗಂಟೆ ಹೊತ್ತು ಮನೆಗೆ ಹೋಗ್ಬಿಡ್ತೀನಿ. ನೀನೆಲ್ಲರೂ ಹೋಗ್ಬೇಕಿದ್ರೆ ಹೇಳು, ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ. ಅಯ್ಯೋ ಅಣ್ಣ, ನನ್ನ ಸ್ನೇಹಿತೆ ಇಷ್ಟೊತ್ತಾರು ಬರಲಿಲ್ಲ. ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಕಾಯ್ತೀನಿ. ಪಾಪ ಒಬ್ಬಳೇ ಹೆಣ್ಮಗಳು, ನಾನು ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಇರ್ತೀನಿ. ಏನಮ್ಮ ಸಾಕಾಯ್ತಾ? ನಿದ್ದೆ ಬರ್ತಿದ್ಯಾ? ಅಯ್ಯೋ ಇಲ್ಲ ಕಣಣ್ಣ, ಬೆಳಗ್ಗೆಯಿಂದ ನಿಂತು ಕೂತು ಬೇಜಾರಾಯ್ತಾ ಅದೇ. ನೋಡು, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ಸ್ನೇಹಿತೆ ಎಲ್ಲೋ ನಿನಗೆ ತಪ್ಪು ಅಡ್ರೆಸ್ ಹೇಳಿರಬೇಕು, ಇಲ್ಲ ಮೋಸ ಮಾಡೋಕ್ಕೆ ನೀನು ಬೆಂಗಳೂರಿಗೆ ಕರೆಸಿರ್ಬೇಕು. ನೋಡು, ಯೋಚನೆ ಮಾಡು. ಯಾಕೆಂದರೆ ಇಷ್ಟೊತ್ತವರೆಗೂ ಯಾರೂ ಕಾಯಿಸಲ್ಲ ನಿನ್ನನ್ನು. ಅಂಥದ್ರಲ್ಲಿ ಪಾಪ ನಾನು ನೋಡ್ದಂಗೆ 4-5 ಗಂಟೆ ಟೈಮಿಂದ ಕಾಯ್ಕೊಂಡು ಕೂತಿದ್ಯಾ. ಹಾಂ, ಹಂಗಂದ್ರೆ ಅವ್ಳು ಬರೋಕ್ಕಿಲ್ಲ ಅಂತೀರಾ ಅಣ್ಣ? ಇಲ್ಲ, ಅದು ನಾನು ಹೇಳೋದು ಎಲ್ಲೋ ಏನೋ ಅವ್ರಿಗೂ ತೊಂದರೆ ಆಗೈತೋ ಏನೋ, ಕತ್ಲಾಗ್ತಾ ಬಂತು. ಇನ್ಮೇಲೆ ನೀನು ಹಂಗೆ ಒಬ್ಬಳೇ ಇಲ್ಲಿ ಕೂತಿರ್ತೀಯಾ? ಹೆಣ್ಣು ಹುಡುಗಿ ಬೇರೆ ಪಾಪ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ ನಾನೀಗೇನು ಮಾಡೋಣ? ಅಯ್ಯೋ ಈ ಹುಡುಗಿ ಇಲ್ಲೇ ಕೂತಿದ್ದಾಳೆ. ಹಾಳಾದ ಇವಳು ಹೆಸರೇನೋ ಗೊತ್ತಾಗ್ಲಿಲ್ವೇ? ಮಧ್ಯಾಹ್ನ ಕೇಳಿದೆ ಅನ್ಸುತ್ತೆ, ಹೇಳಲಿಲ್ಲ ಇವಳು. ಇವಳೇ ಇಲ್ಲೇ ಇದೆಯಾ? ಹೂ ಕಣಕ್ಕ, ಇಲ್ಲೇ ಕೂತಿದ್ದೀನಿ ಮಧ್ಯಾಹ್ನದಿಂದಲೂ. ಓ, ನೀವೇನ ಇವ್ರ ಫ್ರೆಂಡು? ನಿಮ್ಮನ್ನೇನೆ ಕಾಯ್ತಾ ಇದ್ದಿದ್ದು? ಹಾಂ ಹೌದು. ತುಂಬ ಥ್ಯಾಂಕ್ಸ್ ಸರ್, ನೀವು ಅವ್ರ ಜೊತೆಗೆ ಇಷ್ಟೊತ್ತವರೆಗೂ ಇದ್ದಿದ್ದಕ್ಕೆ. ನಾನು ಸ್ವಲ್ಪ ಬರೋದು ತಡ ಆಗೋಯ್ತು. ಇರ್ಲಮ್ಮ, ನಾನು ಪಾಪ ಒಬ್ಬಳೇ ಹೆಣ್ಮಕ್ಳು ಈ ನಡ್ರಸ್ತೆಯಲ್ಲಿ ಎಲ್ಲಿ ಕೂತಿರ್ತಾಳೆ ಅಂತ ಹೇಳಿ ಹಾಗೆ ಮಾತಾಡಿಸ್ಕೊತಾ ಇದ್ದೆ. ನಿಮ್ಮನ್ನೇ ಪಾಪ ತುಂಬ ಹೊತ್ತಿಂದ ಕಾಯ್ದು. ಸರಿ, ಕರ್ಕೊಂಡು ಹೋಗಿ. ರೀ ರಾಮಣ್ಣ, ನಿಂತ್ಕೊಳ್ರಿ ಒಂದು ನಿಮಿಷ. ಅಯ್ಯೋ ಅಕ್ಕರೇ, ನೀವು ಯಾಕೆ ಸುಳ್ಳು ಹೇಳಿದ್ರಿ ಅವ್ರ ಹತ್ರ? ಅಯ್ಯೋ ಸುಮ್ಮನೆ ಇರು, ನಿಂಗೆ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ನಿನಗೆ ನಿನ್ನ ಫ್ರೆಂಡ್ ಸಿಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ತಪ್ಪಾಗಿ ತಿಳ್ಕೊಬಿಡ್ತಾರೆ. ಅದಕ್ಕೆ ನಾನೇ ನಿನ್ನ ಫ್ರೆಂಡು ಅಂತ ಹೇಳಿದೆ. ಸರಿ, ಇನ್ನೂ ಇಲ್ಲೇ ಕಾಯ್ತಾ ಇದೆಯಾ? ನಿನ್ನ ಫ್ರೆಂಡ್ ಬರಲೇ ಇಲ್ವಾ? ಇಲ್ಲ ಕಣಕ್ಕ, ನನಗೆ ಯಾಕೋ ಅಳು ಬಂದಂಗೆ ಆಯ್ತಾ ಅದೇ. ನಾನು ಎಲ್ಲಿ ನಮ್ಮೂರಿಂದ ಬಂದು ತಪ್ಪು ಮಾಡಿದ್ನು. ಈಗ ರಾತ್ರಿ ಕೆಲ್ಲು ಉಳ್ಕೊಳ್ಳೋ ಹಾಳಾದವಳು ಇಲ್ಲೇ ಇರ್ತೀನಿ ಬಾ ಅಂದ್ಬಿಟ್ಟು ಇಟ್ಟೊತ್ತಾರುವೆ ಬರಲಿಲ್ಲ, ನನ್ನ ಕಾಯಿಸ್ಬಿಟ್ಲು. ಬೆಳಗ್ಗೆಯಿಂದ ಇಲ್ಲೇ ಕಾತ್ ಕೂತೀವನಿ, ಬಿದ್ಲು ಮಳೆ ಚಳಿ ಇಂದಿರ. ಅಯ್ಯೋ ಅದಕ್ಕೆ ಯಾಕೆ ಕಳ್ತೀಯ?
ಏನಾಯಿತು? ನನಗೆ ಗೊತ್ತಿತ್ತು ನೀನು ಎಲ್ಲೋ ಹೋಗಿರಲ್ಲ ಅಂತ ನಾನು 6th ಸೆನ್ಸ್ ಹೇಳ್ತಾ ಇತ್ತು. ಅದಕ್ಕೋಸ್ಕರ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಳು ಇಲ್ಲಿಗೆ ಮತ್ತೆ ಬಂದೆ. ಏನು ಮಾಡ್ತಿದ್ಯಾ ಅಂತ ನೋಡೋಕ್ಕೆ. ನೀನು ನೋಡು ಇಲ್ಲೇ ಇದೆಯಾ, ನಿನ್ನ ಪುಣ್ಯ ನಾನಾರು ಬಂದೆ. ಸರಿ, ಒಂದು ಕೆಲಸ ಮಾಡು, ಬಾ ನೀನು ನನ್ನ ಜೊತೆ ನಮ್ಮ ಮನೆಗೆ ಬಾ. ನಾಳೆ ನಿನ್ನ ಫ್ರೆಂಡ್ನ ಹೇಗಾರು ಮಾಡಿ ನಾನು ಹುಡುಕೊಡ್ತೀನಿ. ಯಾಕೆಂದರೆ ಕತ್ಲಾದ್ಮೇಲೆ ಹೀಗೆಲ್ಲ ನಿಂತ್ಕೋಬಾರ್ದು. ನಾನು ನಿಮ್ಮ ಮನೆಗೆ ಬರೋಕ್ಕಿಲ್ಲ. ಸರಿ, ನೀನು ನಮ್ಮ ಮನೆಗೆ ಬರಬೇಡ. ಎಲ್ಲಿ ಹೋಗ್ತೀಯ ರಾತ್ರಿಗೆ? ಇಲ್ಲೇ ಮಲ್ಕೋತ್ಯಾ? ಬೀದಿಲ್ಲ. ಇಲ್ಲಪ್ಪ. ಮತ್ತೆ ಹೇಳು, ಏನು ಮಾಡ್ತೀಯಾ? ಬೀದಿಲಿ ಮಲ್ಗಲ್ಲ ಅಂತ್ಯಾ, ನಮ್ಮ ಮನೆಗೂ ಬರಲ್ಲ ಅಂತ್ಯಾ, ನಿನ್ನ ಫ್ರೆಂಡು ಬಂದು ನಿನ್ನ ಕರ್ಕೊಂಡೋಗ್ಲಿಲ್ಲ, ಮತ್ತೆ ಮರದ ಮೇಲೆ ಹತ್ತು ಮಲಗಿರ್ತೀಯಾ? ನಾನು ಏನು ಮಾಡಲಿ, ನನಗೊಂದು ಗೊತ್ತಾಯ್ತಾ ಇಲ್ಲ. ನೋಡು, ಸುಮ್ಮನೆ ನನ್ನ ಜೊತೆ ಬಾ. ನಾನು ಲಗೇಜ್ ತೊಗೊಂಡು ನನ್ನ ಗಾಡಿ ಹತ್ರ ಹೋಗ್ತೀನಿ, ನೀನು ಬಂದು ಗಾಡಿ ಹತ್ತು. ಅಯ್ಯೋ, ಇರಕ್ಕೆ ಬಂದೆ. ಕಷ್ಟಲಾದವನೇ ನೆಂಟನಂತೆ.